ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ್ವೇಷ ಬೆಳೆಸ್ಕೊಂಡೋದ್ರೆ ಜೀವನ ಮಾಡಕ್ಕಾಗತ್ತೇನಮ್ಮ? ಒಂದ್ಸಲ ಹೇಳಮ್ಮ ನಿಮ್ಮ ಅಣ್ಣಂಗೆ. ನಿಮ್ಮ ಅತ್ತಿಗೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸರಿ, ಅಣ್ಣ ಮಾಡಿರೋದು ತಪ್ಪಲ್ಲ, ಆದ್ರೂ ಅಣ್ಣನ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಸರಿ, ಇದನ್ ಯಾವುದು ಅಣ್ಣನ ಹತ್ರ ಎಲ್ಲ ಮಾತಾಡಿ ಅವ್ರಿಗೆ ಟೆನ್ಷನ್ ಕೊಡೋದ್ ಬೇಡ. ಫಸ್ಟು ಅವ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ಲಿ. ನಾನು ಅಣ್ಣನ ಜೊತೆ ಮಾತಾಡ್ತೀನಿ. ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ. ಅದ್ಗೆ ಏನಾದ್ರೂ ತಿಂದ್ರಾ? ಅಯ್ಯ, ಮುಖ ನೋಡಿದ್ರೆ ಗೊತ್ತಾಗಲ್ವೇನಮ್ಮ ಅವ್ರೇನು ತಿಂದಿಲ್ಲ ಅಂತ. ರತ್ನಮ್ಮ, ಅದ್ಕೇನ್ ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸ್ಕೊಂಬನ್ನಿ. ಅಚ್ಚು, ನೀನೇನಾದ್ರೂ ತಿಂದಿದ್ಯಾ? ನಾನ್ ತಿನ್ಕೊಂಬಂದೆ, ನೀವ್ ಹೋಗ್ ಬನ್ನಿ. ಇಲ್ಲೇ ಈ ಕಡೆ ಕ್ಯಾಂಟೀನ್ ಇದೆ, ಹೋಗಿ ಇಲ್ಲಿ. ಇವಳು ಕಣ್ಣಲ್ಲಿ ನನಗ್ ಬೆಂಕಿ ಕಾಣಿಸ್ತಾ ಇದೆ. ಅವಳಿದ್ದನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಇನ್ ಮುಂದೆ ಅವಳ ಹತ್ರ ಇನ್ನೂ ಜಾಗ್ರತೆಯಿಂದ ಇರಬೇಕು. ನನ್ನ ಅವಳು ಅಟ್ಯಾಕ್ ಮಾಡೋದಕ್ಕೂ ಮುಂಚೆ ನಾನೇ ಅಟ್ಯಾಕ್ ಮಾಡ್ಬಿಡ್ಬೇಕು. ಹೇಗ್ ಮಾಡೋದು? ಕಮಾನ್ ಮಂತ್ರ, ಯೋಚನೆ ಮಾಡು. ಮಾಡು. ನೀನ್ ಎಷ್ಟು ಬೇಕಾದ್ರೂ ಯೋಚನೆ ಮಾಡು. ನೀನ್ ಯೋಚನೆ ಮಾಡ್ತಿರೋದು ನಾನ್ ಯಾರು, ನನ್ನ ಮೂಲ ಯಾವುದು ಅಂತ ಕಂಡುಹಿಡಿಯೋದಕ್ಕೆ. ಆದ್ರೆ ನಿನ್ನ ಯೋಚನೆ ಮಾಡೋದಕ್ಕೆ ನಾನು ಬಿಟ್ರೆ ತಾನೆ ನಿನ್ನ ಮೂಲನ ನಾನ್ ಕಂಡುಹಿಡಿತೀನಿ. ಅವಳು ಶಾಂತಿ ಅನ್ನೋ ಸತ್ಯ ನನಗ್ ಗೊತ್ತಾಗಿದೆ. ಹಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಅವಳಿಗೆಲ್ಲ ಸತ್ಯ ಗೊತ್ತಾಗಿರ್ಬೇಕಲ್ಲ. ಗೊತ್ತಿದ್ರು ಅವಳು ನನಗೇನೂ ಮಾಡ್ದೆ ಹೇಗ್ ಸುಮ್ನೆ ಇದ್ದಾಳೆ? ಇಷ್ಟೆಲ್ಲ ಆದ್ರೂ ಅವಳೇ ಅರ್ಚನಾ ಅಂತ ಯಾಕೆ ವೀರಣ್ಣನ ಮನೇಲಿದ್ದು ವೇಷ ಬದಲಾಯಿಸ್ಕೊಂಡಿದ್ದಾಳೆ? ನಾನೀಗಿರೋ ವೇಷದಲ್ಲಿ ಎಲ್ಲವೂ ನಡಿಬೇಕು. ನಾನು ಯಾರು ಅಂತ ರತ್ನಮ್ಮಂಗೆ ಗೊತ್ತಾಗೋಯ್ತು. ಅವರು ಶಾಂತಿ ನಿವಾಸದಲ್ಲಿದ್ದಿದ್ರೆ ನನಗೆ ತುಂಬ ಅನುಕೂಲ ಆಗ್ತಿತ್ತು. ಶಾಂತಿ ನಿವಾಸದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ತಿಳ್ಕೋಬೋದಾಗಿತ್ತು. ಹೌದು, ಆ ಕಾರಣ ನನಗೆ ಗೊತ್ತಾಗಬೇಕು. ಗೊತ್ತಾದ್ರೆ ಅವಳು ಯಾಕೆ ಶಾಂತಿ ನಿವಾಸಕ್ಕೆ ಬಂದ್ಲು ಅಂತ ನಾನು ತಿಳ್ಕೋಬೋದು. ಓ, ಇವಳು ಖಂಡಿತ ಏನೋ ಪ್ಲಾನ್ ಮಾಡ್ಕೊಂಡೆ ಶಾಂತಿ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಅದು ಅರ್ಚನನ ವೇಷದಲ್ಲಿ. ಅವಳ ಉದ್ದೇಶ ಏನಿರ್ಬೋದು? ಅವಳ ಪ್ಲಾನ್ ಏನಿರ್ಬೋದು? ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರೋ ಹಾಗಿದೆಯಲ್ಲ. ಏನೋ ಒಂದು ಕಾರಣ ಇರಲೇಬೇಕು. ಇಷ್ಟು ದಿನ ಅವಳು ನನ್ನ ಮುಂದೆ ಇದ್ದಾಳೆ ಅಂದ್ರೆ ಯಾಕೆ? ಎಲ್ಲ ಸತ್ಯ ಗೊತ್ತಿದ್ದು ಯಾಕೆ ಹೀಗಿದ್ದಾಳೆ? ಇನ್ ಮುಂದೆ ಈ ಮನೇಲಿ ಶಾಂತಿ ಇರ್ಬೇಕಾ ಅಥವಾ ಮಂತ್ರ ಇರ್ಬೇಕಾ ಅಂತ ಆದಷ್ಟು ಬೇಗ ಡಿಸೈಡ್ ಮಾಡ್ಬೇಕು. ಅವಳೇನಾದ್ರೂ ಇದೇ ಮನೇಲೇ ಇದ್ರೆ ನನ್ನ ಚಾಪ್ಟರ್ ಮುಗೀತು. ನಾನ್ ಮೊದಲು ಅವಳ ಕಥೆನ ಮುಗಿಸ್ಬಿಡ್ಬೇಕು. ಮುಗಿಸ್ತೀನಿ. ಹೇಗ್ ಮುಗಿಸ್ಬೇಕು ಏನು ಅಂತ ನನಗೊಂದು ಚಿಕ್ಕ ಬೆಳಕು ಸಿಕ್ಕಿದ್ರೆ ಸಾಕು. ಆ ಬೆಳಕು ಯಾವುದು? ಹೇಳು, ಏನ್ ವಿಷಯ? ಅರ್ಜೆಂಟಾಗಿ ನಿನ್ನ ನೋಡ್ಬೇಕಾಗಿತ್ತು. ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ, ಅದಕ್ಕೆ ನೇರವಾಗಿ ಮೀಟ್ ಮಾಡಿ ಮಾತಾಡೋಣ ಅಂತ. ಮೀಟ್ ಮಾಡ್ತೀನಿ, ಆದ್ರೆ ವಿಷಯ ಏನಂತ ಫೋನಲ್ಲಿ ಹೇಳಕ್ಕಾಗಲ್ವಾ? ಈಗಾಗಲ್ಲ, ನೇರವಾಗಿ ಮೀಟ್ ಮಾಡ್ತೀನಿ, ಆಗ ಹೇಳ್ತೀನಿ. ಅಲ್ಲಿ ಕಿಡ್ನಾಪ್ ಮಾಡಿರೋ ಅರ್ಚನಂಗೆ ಏನಾದ್ರೂ ಪ್ರಾಬ್ಲಮ್ಮಾ ಅಥವಾ ಅವಳಿಂದ ನಿಮಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಅದೆಲ್ಲ ಏನೂ ಇಲ್ಲ ಮಂತ್ರ. ಅರ್ಚನನ ವಿಷಯದಲ್ಲಿ ಮುಖ್ಯವಾದ ಡಿಸಿಷನ್ನ ನಿನ್ಗೆ ಹೇಳಬೇಕಾಗಿದೆ. ನೋಡು, ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ಬೇಡ. ಏನ್ ವಿಷಯ ಅಂತ ಹೇಳು. ಮಂತ್ರ, ಅರ್ಥ ಮಾಡ್ಕೊ. ನೋಡು, ತುಂಬ ದಿನ ಅರ್ಚನ ನನಗೆ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ನಿನ್ನ ಮೀಟ್ ಮಾಡಿ ಮಾತಾಡಬೇಕು ಅಂತ.
ಸರಿ, ಎಲ್ಲಿಗೆ ಬರ್ಬೇಕು? ನಿಮ್ ಮನೆಗೆ ಬರ್ಬೇಕಾ? ಮನೆಗಳ ಬೇಡ, ನಾನು ನಿನಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ನೀನು ಬಂದ್ಬಿಡು. ನಾನಿವಾಗ ಹೊರಡ್ತಾ ಇದ್ದೀನಿ. ಇದ್ದಕ್ಕಿದ್ದ ಹಾಗೆ ಇವಳು ಯಾಕೆ ಈ ಥರ ಮಾತಾಡ್ತಿದ್ದಾಳೆ? ಏನ್ ನಡೀತು? ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು, ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೆ. ರೀ ಅಣ್ಣ ಹೇಗಿದ್ಯಾ ಅಣ್ಣ? ಅಯ್ಯೋ ನನಗೇನು ಆಗಿಲ್ಲ ಕಂದ, ಸ್ವಲ್ಪ ಶೆಕೆಗೆ ಬೆವರು ಬಂದಂಗಾಯ್ತು. ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ಕರ್ಕೊಂಬಂದಿಲ್ಲಿ ಅಡ್ಮಿಟ್ ಮಾಡ್ಬಿಟ್ಟಿದ್ದಾಳೆ ಕಂದಮ್ಮ. ಇವಳಿದ್ದಾಳಲ್ಲ, ಏನ್ ಸುಮತಿ ನೀನು? ಅಣ್ಣ ಈಗ ಅದ್ಕೆ ಮೇಲೆ ಯಾಕೆ ತಮಾಷೆ ಮಾಡ್ತೀಯಾ? ನಾನೆಲ್ಲಮ್ಮ ತಮಾಷೆ ಮಾಡಿದೆ, ಇರೋ ವಿಷಯನ ಹೇಳ್ದೆ. ಡಾಕ್ಟ್ರ್ ಹೇಳೋಗಿದ್ದಾರೆ ಕಣಮ್ಮ, ನಗ್ತಾ ಇರಿ ಅಂತ ಹೇಳಿ ಅದಕ್ಕೆ ನಗ್ತಾ ಇದ್ದೀನಿ ಅಷ್ಟೇ. ರೀ, ಈಗ ನಿಮ್ಮನ್ನ ನಗ್ಬೇಡ ಅಂತ ಯಾರು ಹೇಳಿದ್ರು? ಅದೇಯ ಸುಮತಿ ಅಮ್ಮಂಗೆ ತಮಾಷೆ ಮಾಡಬೇಡಿ ಅಂತ ಹೇಳಿದ್ದು. ಅಲ್ಲಮ್ಮ, ಅವು ಹೊಸ್ದಾಗಿ ಜಮೀನು ತಗೊಂಡಿದ್ವಲ್ಲ, ಅಲ್ಲೆಲ್ಲ ಅಡಿಕೆ ಸಸಿ ಎಲ್ಲ ನಡೆಸ್ಬೇಕು ಅಂತ ತರಿಸಿ ತಯಾರು ಮಾಡಿಟ್ಟಿದ್ದೆ. ನೀವು ನೋಡಿದ್ರೆ ಕರ್ಕೊಂಬಂದು ನನ್ನ ಆಸ್ಪತ್ರೆಯಲ್ಲಿ ಈ ಥರ ಮಲಗಿಸ್ಬಿಟ್ಟಿದ್ದೀರಾ. ಅಲ್ಲಿ ಆ ಕೆಲಸ ಎಲ್ಲ ಯಾರಮ್ಮ ನೋಡ್ಕೋತಾರೆ? ನಾನಿದ್ದೀನಿ ಯಜಮಾನ್ರೆ. ಅಪ್ಪ ಅಲ್ಲಪ್ಪ ಶಂಕರು, ನಿಂಗೆ ರೆಸ್ಟ್ ಮಾಡು ಅಂತ ನಾನು ಹೇಳ್ಬಿಟ್ಟು ಬಂದಿದ್ದೆ ತಾನೆ. ಅದು ಸರಿ, ನಾನಿಲ್ಲಿರೋ ವಿಷಯ ನಿಂಗೆ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಅಚ್ಚಮ್ಮವ್ರೆ ಹೇಳಿದ್ರು ಯಜಮಾನ್ರೆ. ವಿಷಯ ಗೊತ್ತಾದ ಕೂಡಲೇ ಓಡೋಡಿ ಬಂದ್ಬಿಟ್ಟೆ. ಯಜಮಾನ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹೊಸ ತೋಟದಲ್ಲಿ ಅಡಿಕೆ ಸಸಿನ ನೆಡ್ಸೋ ಜವಾಬ್ದಾರಿ ನಂದು. ನೀವೇನು ತಲೆ ಕೆಡ್ಸ್ಕೋಬೇಡಿ. ಸಾಕ, ಶಂಕರು ಹೇಳಿದ ಅರ್ಥ ಆಯ್ತಾ? ಇನ್ನು ಊರಲ್ಲಿ ನೀವು ಕಡದ್ ಕಟ್ಟೆ ಹಾಕುವಂಥದ್ದು ಏನೂ ಇಲ್ಲ. ಆಸ್ಪತ್ರೆನಲ್ಲಿ ಆರಾಮಾಗಿರಿ. ಸುಮಾ, ನೀನು ಹೇಳ್ತೀಯ, ನಿನಗೇನು? ನನಗೆ ಮೊದಲೇ ಈ ಆಸ್ಪತ್ರೆ ಅಂದ್ರೆ ಆಗಲ್ಲ, ನಂಗೆ ಅಲರ್ಜಿ. ಆಪರೇಷನ್ ಆದಾಗ ಎಷ್ಟೊಂದು ದಿನ ನಾನು ಆಸ್ಪತ್ರೆಯಲ್ಲಿದ್ದೆ. ಮತ್ತೆ ಮತ್ತೆ ಆಸ್ಪತ್ರೆಗೆ ಬರೋದು, ಈ ಥರ ಇರೋದು ಒಂಥರ ಆಗ್ತಾಯಿದೆ ಸುಮತಿ.